ನಮಸ್ಕಾರ ಸ್ನೇಹಿತರೆ, ಹರೇ ಕೃಷ್ಣ. ಸ್ವಾಗತ ತಮಗೆಲ್ಲ. ಬನ್ನಿ ಈಗ ಭಗವದ್ಗೀತೆಯನ್ನು ಅನ್ವೇಷಣೆ ಮಾಡೋಣ. ಸಂಪೂರ್ಣ ಭಗವದ್ಗೀತೆ ಬಗ್ಗೆ ಈ ವಿಡಿಯೋದಲ್ಲಿ ತಾವು ನೋಡಬಹುದು. ತಮ್ಮ ಈ ಚಾನಲಲ್ಲಿ ತಾವು ನೋಡಬಹುದು. ಸಂಪೂರ್ಣ ಭಗವದ್ಗೀತೆಯನ್ನು ಈ ಚಾನಲಲ್ಲಿ ತರ್ತೇವೆ. ಸಂಪೂರ್ಣ ಭಗವದ್ಗೀತೆ ಜ್ಞಾನವನ್ನು ತಾವು ತಗೋಬೋದು ಈ ಚಾನಲಲ್ಲಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಬಟನ್ ಇದೆ, ಇಲ್ಲಿ ಒತ್ತಬಹುದು. ಬೇಕಾದರೆ ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ಎಲ್ಲ ವಿಡಿಯೋಗಳು ತಾವು ನೋಡ್ಬೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಓದಬಹುದು. ಬನ್ನಿ ನಾವೀಗ ನೋಡೋಣ ಭಗವದ್ಗೀತೆಯಿಂದ ಅಧ್ಯಾಯ 2 ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನೇವ ತತ್ರ ಕಾ ಪರಿದೇವನ ಅಂತ ಇದೆ. ಇದರ ಅರ್ಥ ಏನು ಅಂದರೆ, ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ ಅಂತ ಅರ್ಜುನನಿಗೆ ಭಗವಂತ ಹೇಳ್ತಿದ್ದಾರೆ. ಮಧ್ಯೆ ಕೆಲ ಕಾಲ ಕಾಣಿಸ್ತವೆ ಮತ್ತು ನಾಶವಾದಾಗ ಅವು ಕಾಣಿಸುವುದಿಲ್ಲ ಅಂತ ಭಗವಂತ ಹೇಳ್ತಿದ್ದಾನೆ ಸ್ನೇಹಿತರೆ. ಅಂದರೆ ಇದರ ಅರ್ಥ ಏನಂದರೆ, ಮತ್ತೆ ನೀನು ಇದಕ್ಕಾಗಿ ಶೋಕ ಪಡಬೇಡ, ದುಃಖ ಪಡಬೇಡ ಅಂತ ಭಗವಂತ ಹೇಳ್ತಿದ್ದಾನೆ ಸ್ನೇಹಿತರೆ. ಇದರ ಅರ್ಥ, ಸಂಪೂರ್ಣ ಅರ್ಥ ಡೀಟೇಲಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಏನಂದರೆ, ಸೃಷ್ಟಿಯಾದ ಎಲ್ಲ ಜೀವಿಗಳು ಈಗ ಏನಾಗುತ್ತಂದರೆ, ಯಾವುದೇ ಒಂದು ಸೃಷ್ಟಿಯಾದಂಥ ಜೀವಿ ಇರಲಿ, ಅದೇನಾಗುತ್ತೆ, ಮೊದಲು ಕಾಣಿಸ್ತವೆ, ತಾವು ನೋಡ್ಬೋದು. ಈಗ ಭೌತಿಕ ಒಂದು ಕಾನ್ಸೆಪ್ಟಿಂದ ನಾವು ನೋಡಿದ್ರೆ ಸೃಷ್ಟಿಯಾದ ಎಲ್ಲ ಜೀವಿಗಳು ಕಾಣಿಸ್ತವೆ. ಈಗ ಉದಾಹರಣೆ ಮುಖಾಂತರ ನೋಡೋಣ ಸ್ನೇಹಿತರೆ, ಅದರದ್ದು ಡೀಟೇಲಾಗಿ ನೋಡೋಣ. ಎಕ್ಸಾಂಪಲ್ ಆಗಿ ಈಗ ನಾಸ್ತಿಕವಾದ ಕೂಡ ಇದೆ ಜಗತ್ತಲ್ಲಿ. ನಾವೆಲ್ಲ ಆಸ್ತಿಕರು, ನೀವೆಲ್ಲ ಆಸ್ತಿಕರು, ನಾನು ನಾಸ್ತಿಕ. ಆದರೆ ಈ ಜಗತ್ತಲ್ಲಿ ಏನಾಗುತ್ತೆ ಅಂದರೆ, ನಾಸ್ತಿಕರು ಕೂಡ ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಈ ದೇಹ ಏನಾಗುತ್ತೆ, ಸತ್ತಾಗ ಎಲ್ಲ ಸತ್ತು ಹೋಗುತ್ತೆ ಅನ್ನೋ ಭಾವನೆ ಅವರ ಹತ್ರ ಇರುತ್ತೆ. ಹಾಗಿದ್ರೂ ಕೂಡ ಭಗವಂತ ಹೇಳ್ತಾನೆ, ನಾಸ್ತಿಕವಾಗಿ ಥಿಂಕ್ ಮಾಡಿದ್ರು ಕೂಡ ನೀನು ದುಃಖಿಸಲು ಕಾರಣವಿಲ್ಲ. ಏನಂದರೆ, ಈಗ ಕೆಮಿಕಲಿಂದ ಬರುತ್ತೆ ಅಂತ ಒಂದು ಥಿಂಕ್ ಮಾಡ್ಬೋದು. ಸೈಂಟಿಫಿಕಲಿ ರಿಸರ್ಚ್ ಮಾಡಿದ್ರೆ ಬಾಡಿಯಲ್ಲಿ ಏನಾಗುತ್ತೆ, ಬರೀ ಕೆಮಿಕಲ್ಸ್ ಇದೆ. ಒಂದು 100-200 ರೂಪಾಯಿದೇನೋ 1000 ರೂಪಾಯಿದೇನೋ ಕೆಮಿಕಲ್ ಇದೆ. ಫುಲ್ ಬಾಡಿ ಎಷ್ಟಾಗುತ್ತೆ, 1000 ರೂಪಾಯಿದು ಆಗುತ್ತೆ ಕೆಮಿಕಲ್. ಈ ಬಾಡಿ ವ್ಯಾಲ್ಯೂ ಎಷ್ಟಾಗುತ್ತೆ, ಕೆಮಿಕಲ್ ತಗೊಂಡ್ರೆ ಎಲ್ಲ ಕೆಮಿಕಲ್ ಬೆಲೆ, ರಾಸಾಯನಿಕ ಬೆಲೆ ಎಷ್ಟಾಗುತ್ತೆ ಶರೀರದಲ್ಲಿ, 500-200 ಎಷ್ಟಾಗುತ್ತೆ ಅಷ್ಟೇ. 200 ರೂಪೀಸ್, 1000 ರೂಪೀಸ್ ನಿಯರ್ ಬೈ. ಈ ಥರ ನೀನು ಥಿಂಕ್ ಮಾಡಿದ್ರು ಕೂಡ, ಕೆಮಿಕಲಿಂದ ಆಗಿದೆ ಬಾಡಿ ಅಂತ ಥಿಂಕ್ ಮಾಡಿದ್ರು ಕೂಡ, ನಾಸ್ತಿಕವಾಗಿ ನೀನು ಯೋಚನೆ ಮಾಡಿದ್ರು ಕೂಡ ಅದಕ್ಕೆ ದುಃಖಿಸಲು ಕಾರಣವಿಲ್ಲ. ಯಾಕೆಂದರೆ ಕೆಮಿಕಲ್ ನಾಶವಾದಾಗ ಯಾರೂ ದುಃಖ ಪಡೋದಿಲ್ಲ, ಅಥವಾ ಶರೀರ ನಾಶವಾದಾಗ ದುಃಖ ಪಡೋದಿಲ್ಲ ಯಾರು ಕೂಡ, ಹೌದಲ್ವಾ? ಕೆಮಿಕಲಿಂದ ಬಂದಿದೆ ಅಂತ ನೀನು ಯೋಚನೆ ಮಾಡಿದ್ರು ಕೂಡ, ಈಗ ಒಂದು ನಾವು ನಮ್ಮದೇ ಆದಂಥ ವೇಯಲ್ಲಿ ಆಸ್ತಿಕವಾದ ಮತ್ತು ನಾಸ್ತಿಕವಾದವನ್ನು ಮಿಕ್ಸ್ ಮಾಡಿ ನೋಡಿದ್ರು ಕೂಡ ಏನಾಗುತ್ತೆ, ಈ ಭೂಮಿರಾಪ ಅನ್ನೋ ವಾಯು ಖಮ್ಮನೋ ಬುದ್ಧಿರಿವಚ ಅಹಂಕಾರ ಇತಿಮೆ ಭಿನ್ನ ಪ್ರಕೃತಿರಷ್ಟದ. ಭಗವಂತನಿಂದ ಎಲ್ಲ ಬಂದಿದೆ ಸ್ನೇಹಿತರೆ. ದೇಹ ಆಗಲಿ, ಈ ದೇಹ ಆಗಲಿ, ಈ ಆತ್ಮ ಆಗಲಿ, ಎಲ್ಲನೂ ಭಗವಂತಂದೆ. ಆಸ್ತಿಕ ನಾಸ್ತಿಕ ಅಥವಾ ಮಣ್ಣು ಕಲ್ಲು ಆತ್ಮ ಎಲ್ಲನೂ ಭಗವಂತಂದೆ, ಪರಮಾತ್ಮಂದೆ. ಹೀಗಾಗಿ ಆಕಾಶದಿಂದ ವಾಯು ಬರುತ್ತೆ, ವಾಯುವಿನಿಂದ ಬೆಂಕಿ ಅಗ್ನಿ ಬರುತ್ತೆ, ಅಗ್ನಿಯಿಂದ ನೀರು ಬರುತ್ತೆ, ನೀರಿನಿಂದ ಭೂಮಿ ಬರುತ್ತೆ ಸ್ನೇಹಿತರೆ. ಈಥರ್, ಏರ್, ಫೈರ್ ಮತ್ತು ವಾಟರ್, ಅರ್ತ್, ಈ ಥರ ಇದೆ ಸ್ನೇಹಿತರೆ. ಈ ಥರದಿಂದ ಭೂಮಿಯಿಂದ ಏನಾಗುತ್ತೆ, ಆ ಭೂಮಿಯಿಂದ ಮತ್ತೆ ಬೇರೆ ಬೇರೆ ಜೀವಿಗಳ, ಈಗ ನನ್ನ ಬಾಡಿ ಭೂಮಿಯಿಂದ ಬಂದಿದೆ, ನನ್ನ ಶರೀರ, ಒಂದು ಗಿಡ ಮರ ಶರೀರ ಭೂಮಿಯಿಂದ ಬಂದಿದೆ. ಬಿಲ್ಡಿಂಗ್ ಕೂಡ ಭೂಮಿಯಿಂದ ಬಂದಿದೆ. ಮನೆಗಳು, ಕಲ್ಲುಗಳು, ಮನೆಗಳಿರ್ಬೋದು,
ಸಿಟಿಯಲ್ಲಿ ಬೆಂಗಳೂರು ಸಿಟಿ, ಮುಂಬೈ ಸಿಟಿ, ದಿಲ್ಲಿ ಸಿಟಿ, ಹೈದರಾಬಾದ್ ಸಿಟಿ ಬಿಲ್ಡಿಂಗೆಲ್ಲ ನೋಡ್ತಾ ಇದ್ದೀರಿ, ನಿಮ್ಮ ಮನೆ ಇದೆಲ್ಲ ಏನಾಗುತ್ತೆ, ಈ ಆಕಾಶದಿಂದ ವಾಯು, ವಾಯುವಿನಿಂದ ಬೆಂಕಿ, ಬೆಂಕಿನಿಂದ ನೀರು, ನೀರಿನಿಂದ ಮಣ್ಣು, ಮಣ್ಣಿನಿಂದ ಬಿಲ್ಡಿಂಗ್, ಮಣ್ಣಿನಿಂದ ಈ ಶರೀರ. ಆದರೆ ನಾನು ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ಕೆಮಿಕಲಿಂದ ಈ ಶರೀರ ಬಂದಿದೆ ಅಥವಾ ಭೂಮಿಯಿಂದ ಬಂದಿದೆ ಅಂದರೆ ದುಃಖ ಪಡೋ ಪ್ರಶ್ನೆನೇ ಬರಲ್ಲ ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಸೃಷ್ಟಿಯಾದ ಎಲ್ಲ ಜೀವಿಗಳೇನು ಮಾಡ್ತವೆ, ಮೊದಲು ಕಾಣಿಸೋದಿಲ್ಲ, ಮತ್ತೆ ಕೆಲ ಕಾಲ ಕಾಣಿಸ್ತವೆ, ಮತ್ತು ನಾಶವಾದ ನಂತರ ಮತ್ತೆ ಕಾಣಿಸೋದಿಲ್ಲ. ಭಗವಂತ ವಿಷ್ಣುವಿನ ಈ ಪ್ರಳಯ ಕಾಲದಲ್ಲಿ ಏನಾಗುತ್ತೆ, ಎಲ್ಲ ಲೋಕಗಳು ಶ್ವಾಸ, ಭಗವಂತನ ಒಂದು ಶ್ವಾಸ ಹೊರಗಡೆ ಬಿಟ್ಟಾಗ ಹೊರಗಡೆ ಬಿಟ್ಟಾಗ ಏನಾಗುತ್ತೆ, ಸೃಷ್ಟಿಗಳು ಬರ್ತವೆ. ಇನ್ಹೇಲ್ ಆದಾಗ ಸೃಷ್ಟಿಗಳು ಎಲ್ಲ ಒಳಗಡೆ ಭಗವಂತನ ಒಳಗಡೆ ಹೋಗ್ತವೆ. ಆದರೆ ಆತ್ಮ ಆ್ಯಸ್ ಇಟ್ ಈಸ್ ಇರುತ್ತೆ. ಏನು ಹೊರಗಡೆ ಬರಲಿ ಒಳಗಡೆ ಹೋಗಲಿ, ಭಗವಂತನ ಹೊಟ್ಟೆಯಲ್ಲಿ ಹೋಗಲಿ ಅಥವಾ ಹೊರಗಡೆ ಬರಲಿ. ಹೀಗಾಗಿ ನಾವು ಈ ಕೆಮಿಕಲಿಂದ ಬಾಡಿ ಬಂದಿದೆ ಅಂತ ಥಿಂಕ್ ಮಾಡಿದ್ರು ಕೂಡ ಕೆಮಿಕಲ್ಗೋಸ್ಕರ ನಾವೇ ದುಃಖ ಪಡಬೇಕು. ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪೊಟ್ಯಾಸಿಯಮ್ ಇದೆ ಶರೀರದಲ್ಲಿ, ಮ್ಯಾಗ್ನೀಷಿಯಮ್, ತುಂಬ ಕೆಮಿಕಲಲ್ಲಿದೆ ಬಾಡಿಯಲ್ಲಿ. ಆ ಥರ ಥಿಂಕ್ ಮಾಡಿದ್ರು ಕೂಡ ಯಾಕೆ ನಾವು ಅದಕ್ಕೆ ಬಿಲ್ಡಿಂಗ್ ಬಿದ್ದಿದೆ ಅಂದ್ಬಿಟ್ಟು ಬಿಲ್ಡಿಂಗ್ ಮುರಿದು ಹೋಗಿದೆ, ಒಡೆದು ಹೋಗಿದೆ ಅಥವಾ ನಾಶವಾಗಿದೆ ಬಿಲ್ಡಿಂಗ್ ಅಂದ್ಬಿಟ್ಟು ಯಾರಾದರೂ ದುಃಖ ಪಡ್ತಾರಾ? ಸ್ವಲ್ಪ ನಮಗೆ ಅನಿಸ್ಬೋದು, ಇಲ್ಲ ನನಗೆ ನಮ್ಮ ಮನೆ ಬಿದ್ದೋಯ್ತು ಅಷ್ಟೇ, ಓಲ್ಡ್ ಬಾಡಿ ಅಥವಾ ಆಕ್ಸಿಡೆಂಟಲಿ. ಹೀಗಾಗಿ ಸ್ನೇಹಿತರೆ, ನಾವು ಯಾವುದಕ್ಕೂ ಕೂಡ ಈ ಬಿಲ್ಡಿಂಗ್ ಬಿದ್ದಿದೆ ಅಂದ್ಬಿಟ್ಟು ನಾವು ಯೋಚನೆ ಮಾಡಿದ್ರು ಕೂಡ ಸ್ನೇಹಿತರೆ ಸ್ವಲ್ಪ ನೋವಾಗಬಹುದು. ಆದರೆ ನಾಶವಾಗುವಂಥದ್ದು ನಾಶವಾಗಲೇಬೇಕು, ಇವತ್ತಾಗಬೇಕು, ನಾಳೆ ಆಗಬೇಕು. ಆದರೆ ನೀನು ಕ್ಷತ್ರಿಯನಾಗಿ ನಿನ್ನ ಡ್ಯೂಟಿಯನ್ನು ನೀನು ಮಾಡು. ಈಗ ಎಷ್ಟೋ ಜನ ನಾವು ನೋಡ್ತೀವಿ ಡಲ್ಲಾಗಿರ್ತಾರೆ, ಏನೋ ಒಂದು ಡಿಪ್ರೆಷನಲ್ಲಿ ಇರ್ತಾರೆ. ಡಿಪ್ರೆಷನ್ ಯಾಕಾಗತ್ತಂದರೆ ಈ ಥರ ಯೋಚನೆ ಮಾಡಿದಾಗ ಬಾಡಿ ಕಾನ್ಸೆಪ್ಟಿಂದ ತುಂಬ ತೊಂದರೆ ಆಗುತ್ತೆ. ಈ ನಮಗೆ ಆಗಲಿ ಯಾರಿಗೇ ಆಗಲಿ, ಜಗತ್ತು ಅಲ್ಲೋಲ ಕಲ್ಲೋವಾಗ್ತಿದೆ, ಯುದ್ಧಗಳಾಗ್ತಿದೆ. ಯಾಕೆ? ಬಾಡಿ ಕಾನ್ಸೆಪ್ಟ್, ಒಂದು ಶರೀರದ ಕಲ್ಪನೆ, ಶರೀರ ಆತ್ಮ ಅನ್ನೋ ಕಲ್ಪನೆ, ಶರೀರ ದೇಹ ಆತ್ಮ ಅನ್ನೋ ಕಲ್ಪನೆ ಇದ್ದಾಗ ಈ ಯುದ್ಧಗಳಾಗುತ್ತೆ. ಯಾಕಂದರೆ ಶರೀರ ಈ ದೇಶದಲ್ಲಿ ಜನ್ಮ ಆಗಿದೆ, ನಮ್ಮ ದೇಶದಲ್ಲಿ ಜನ್ಮ ಆಗಿದೆ, ಇದು ಮಾತ್ರ ನಂದು, ಬೇರೆದೆಲ್ಲ ನಂದಲ್ಲ. ವಸುದೈವ ಕುಟುಂಬಕಂ ಅಂದರೆ ಈ ಜಗತ್ತೆಲ್ಲ ಪರಮಾತ್ಮಂದು, ನಾನು ಆತ್ಮನಾಗಿ ಈಗ ಎಕ್ಸಾಂಪಲ್ ಚೀನಾದಲ್ಲಿದ್ದಾರೆ ಜನ, ಪಾಕಿಸ್ತಾನದಲ್ಲಿದ್ದಾರೆ, ಬಾಂಗ್ಲಾದೇಶದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅವರೆಲ್ಲ ಭಗವಂತನ ಅಂಶಗಳೇ. ಆ ದೇಶದಲ್ಲಿದ್ದಾರೆ ಜನ, ಹೌದಲ್ವಾ? ಆ ದೇಶದಲ್ಲಿ ಮನುಷ್ಯ ಮಾತ್ರ ಹೊಡೆದಾಡ್ತಾನೆ, ಬೇರೆ ಯಾರು ಪ್ರಾಣಿಗಳು ಪಕ್ಷಿಗಳು ನನ್ನ ದೇಶ ನಿಮ್ಮ ದೇಶ ಅನ್ನೋದಿಲ್ಲ. ಇದು ನನ್ನ ಭೂಮಿ, ನಂದು. ಆ ಪ್ರಾಣಿ ಪಕ್ಷಿಗಳು ಇರ್ತವೆ, ಆದರೆ ಲಿಮಿಟ್ ಇದೆ. ಆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಲಿಮಿಟೇಷನ್ ಇದೆ. ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಕೂಡ, ಭೌತಿಕ ಲೋಕದಲ್ಲಿ ಎಲ್ಲ ಜೀವಿಗಳು ಕೂಡ ಈ ಶರೀರದ ಭಾವನೆಯಲ್ಲಿ ಇರ್ತಾರೆ, ಶರೀರ ಆತ್ಮ ಅನ್ನೋ ಭಾವನೆಯಲ್ಲಿ ಇರ್ತಾರೆ. ಪ್ರಾಣಿಗಳೇನು ಮಾಡ್ತವೆ, ಈ ಶರೀರ ನಾನು ಹುಲಿ, ನಾನು ಸಿಂಹ ಅನ್ನೋ ಭಾವನೆ ಇರ್ತದೆ. ಗಿಡ ಮರಗಳಲ್ಲಿ ನಾನು ಗಿಡ ಮರ ಅನ್ನೋ ಭಾವನೆ ಇರ್ತದೆ. ಯಾಕಂದರೆ ಭೌತಿಕ ಲೋಕದಲ್ಲಿ ನಾವೆಲ್ಲ ಎಂಟ್ಯಾಂಗಲ್ ಆಗಿದ್ದೀವಿ, ನಾವು ಸಿಕ್ಕಾಕೊಂಡಿದ್ದೀವಿ. ಹೀಗಾಗಿ ನಮಗೆ ಭಾವನೆ ಬಂದೇ ಬರುತ್ತೆ. ಆದರೆ ಮನುಷ್ಯನಿಗೆ ಆ ಥರ ಭಾವನೆ ಇರಬಾರ್ದು. ಮನುಷ್ಯನ ಕಾನ್ಷಿಯಸ್ನೆಸ್ ಹೈಯರ್ ಕಾನ್ಷಿಯಸ್ನೆಸ್, ಮನುಷ್ಯನ ಬುದ್ಧಿ ಹೈ ಲೆವೆಲ್ ಇರುತ್ತೆ, ಒಂದು ಪ್ರಜ್ಞೆ ಹೈ ಲೆವೆಲ್ ಇರುತ್ತೆ, ಅವನಿಗೆ ಯೋಚನೆ ಮಾಡುವ ಶಕ್ತಿ ಇದೆ.
ಭಗವದ್ಗೀತೆ ತಿಳ್ಕೊಳ್ಳೋ ಶಕ್ತಿ ಇದೆ, ಜ್ಞಾನ ತಿಳ್ಕೊಳ್ಳೋ ಶಕ್ತಿ ಇದೆ. ಅದನ್ನು ತಿಳ್ಕೊಂಡ್ರೆ ಈ ಜಗತ್ತು ಜೈಲಲ್ಲ, ವೈಕುಂಠ ಆಗುತ್ತೆ, ಫ್ರೀಡಮ್ ಆಗುತ್ತೆ, ಫ್ರೀ ಆಗುತ್ತೆ. ಯಾವಾಗ ಆತ್ಮ ಪ್ರಜ್ಞೆ ಇದ್ದಾಗ, ಪರಮಾತ್ಮ ಯಾರು, ಆತ್ಮ ಯಾರು, ನಾನು ಯಾರು, ಭಗವಂತ ಯಾರು, ನನಗೆ ನಮ್ಮ ಭಗವಂತನ ಸಂಬಂಧ ಜೋಡಿಸ್ಬೇಕು. ಇಲ್ಲಾಂದರೆ ಶರೀರದ ಪ್ರಜ್ಞೆಯಲ್ಲಿ ಜಗಳಗಳಾಗ್ತವೆ. ಶರೀರದ ಪ್ರಜ್ಞೆಯಿಂದ ಮಾತ್ರ ತೊಂದರೆ ಆಗೋದು. ಹೀಗಾಗಿ ಸ್ನೇಹಿತರೆ, ಈ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಿಧನಾನೇವ ತತ್ರಕ ಪರಿದೇವನ. ನೀನು ದುಃಖಿಸಲು ಕಾರಣವಿಲ್ಲ. ಯಾಕಂದರೆ ಕೆಮಿಕಲ್ ನಷ್ಟ ಆಗಿದೆ ಅಂತ ಯಾರೂ ದುಃಖ ಮಾಡೋದಿಲ್ಲ. ಈ ಕೆಮಿಕಲಿಂದ ಬಾಡಿ ಬಂದಿದೆ ಅಂದರೆ ಇದು ನಷ್ಟ ಆದರೆ ದುಃಖ ಪಡ್ತಾರೆ, ಯಾರಾದರೂ ಪಡೋದಿಲ್ಲ. ಅಥವಾ ಬಿಲ್ಡಿಂಗ್ ಬಿದ್ದಿದೆ ಅಥವಾ ಮನೆ ಬಿದ್ದಿದೆ ಅಂದ್ಬಿಟ್ಟು ಸ್ವಲ್ಪ ನೋವಾಗ್ಬೋದು, ಬಟ್ ಪರ್ಮನೆಂಟ್ಲಿ ನೋವಾಗಕ್ಕೆ ಸಾಧ್ಯ ಇಲ್ಲ. ಆತ್ಮ ಮತ್ತೆ ರೀಸೈಕಲ್ ಡೆತ್ತಲ್ಲಿ ಹೋಗ್ತಾ ಇದೆ ಭೌತಿಕ ಜಗತ್ತಲ್ಲಿ. ಆದರೆ ದೇವರ ಹತ್ರ ಹೋದಾಗ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿ ನಮ್ಮ ಮನೆಗೆ ನಾವು ಹೋದಾಗ ನಮಗೆ ಅಲ್ಲಿ ರೀಸೈಕಲ್ ಬರ್ತ್ ಅಂಡ್ ಡೆತ್ ಇರಲ್ಲ ಸ್ನೇಹಿತರೆ. ಅಂದರೆ ನಮಗೆ ಅಲ್ಲಿ ನಾಶ ಇಲ್ಲ. ಇಲ್ಲಿ ನಾಶ, ಈ ಶರೀರಕ್ಕೆ ನಾಶ ಆಗುತ್ತೆ, ಅಲ್ಲಿ ಆ ಶರೀರದಲ್ಲಿ ನಾಶ ಇಲ್ಲ, ಅವ್ಯಕ್ತನೋ ಮಾತೇ ಇಲ್ಲ. ವೈಕುಂಠ ವಿಗತ ಕುಂಠ, ಅಲ್ಲಿರೋದೆಲ್ಲ ವಿಗತ ಕುಂಠ. ಕುಂಠ ಅಂದರೆ ಕುಂಠ ಅಂದರೆ ಮಿಸರೀಸ್, ತೊಂದರೆ ಇರೋದು. ವೈಕುಂಠದಲ್ಲಿ ವಿಗತ ಕುಂಠ ಅಂದರೆ ವೈಕುಂಠ, ಅಲ್ಲಿ ಶಾಶ್ವತವಾಗಿದೆ ಎಲ್ಲವೂ ಕೂಡ. ಸಚ್ಚಿದಾನಂದ ವಿಗ್ರಹ, ನಾವು ಕೂಡ ಶಾಶ್ವತ, ಭಗವಂತ ಕೂಡ ಶಾಶ್ವತ. ಇನ್ನೊಂದು ಹೇಳಬೇಕಂದ್ರೆ ಸ್ನೇಹಿತರೆ, ಭಗವಂತನ ಧಾಮ ಶಾಶ್ವತವಾಗಿರುತ್ತೆ. ಅಲ್ಲಿ ವಸ್ತುಗಳು ಕೂಡ ಆತ್ಮವಾಗಿರ್ತವೆ, ವಸ್ತುಗಳು ಕೂಡ. ಇಲ್ಲಿ ವಸ್ತುಗಳು ಆತ್ಮ ಆಗಿರಲ್ಲ, ಅಲ್ಲಿ ವಸ್ತುಗಳು ಕೂಡ ಆತ್ಮವಾಗಿರ್ತವೆ. ಆತ್ಮದಿಂದನೇ ಎಲ್ಲ ಸೃಷ್ಟಿಯಾಗಿ, ಆತ್ಮದಿಂದನೇ ಎಲ್ಲ ಕೂಡಿರುತ್ತೆ ಅಲ್ಲಿ. ಶರೀರ ಕೂಡ ಆತ್ಮವಾಗಿರುತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ. ಇಲ್ಲಿ ನಮಗೆ ಭೌತಿಕ ಶರೀರ ಇದು, ಆದರೆ ವೈಕುಂಠ ಲೋಕದಲ್ಲಿ ಆಧ್ಯಾತ್ಮಿಕ ಶರೀರ ಇರುತ್ತೆ. ವಸ್ತುಗಳು, ಎವ್ರಿಥಿಂಗ್, ಲಿಮಿಟ್ ಇರಲ್ಲ. ಚಿಂತಾಮಣಿ ಪ್ರಕರ ಸದ್ಬಸುಕಲ್ ಪರೋಕ್ಷ ಲಕ್ಷಾವ್ರತೇಸು ಸುರಭೀರ ವಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಶಿವಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಚಿಂತಾಮಣಿ, ಅಲ್ಲಿ ಟಚ್ ಸ್ಟೋನ್ ಇರ್ತವೆ. ಚಿಂತಾಮಣಿ ಟಚ್ ಸ್ಟೋನ್ ತಾವು ಕೈರ್ಬೋದು. ಚಿಂತಾಮಣಿ ಕಲ್ಲು, ಇಲ್ಲಿ ಕಲ್ಲೆಲ್ಲ ಇಷ್ಟು ಕಲ್ಲು ತಗೊಂಡ್ರೆ ಏನಾಗುತ್ತೆ, ಇಷ್ಟು ಕಲ್ಲಿಗೆ ಯಾರು ಬೆಲೆ ಕೊಡಲ್ಲ. ಅಲ್ಲಿ ಬೆಲೆ ಕೊಡಲ್ಲ ಅಂದ್ರೂ ಕೂಡ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ ಏನು ಮಾಡ್ತಾರೆ, ಎಲ್ಲ ಕಾಮನ್ ಆಗಿರುತ್ತೆ. ಎಲ್ಲ ಕಾಮನ್ ಆಗಿ ಏನಾಗುತ್ತೆ, ಎಲ್ಲನೂ ವ್ಯಾಲ್ಯೂಬಲ್ ಇರುತ್ತೆ. ಎವ್ರಿಥಿಂಗ್ ಈಸ್ ವ್ಯಾಲ್ಯೂಯಬಲ್. ಈಗ ಹೇಳ್ತಾ ಸ್ನೇಹಿತರೆ, ನಾನು ಮುಗಿಸ್ತೀನಿ ಇಲ್ಲಿಗೆ. ತಾವು ದಯಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಒತ್ತಿ. ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ತಮಗೆ ಬೇಕು ಅಂದರೆ ಭಗವದ್ಗೀತೆ ಈ ಥರ ಒಂದು ನಿಮಗೆ ಪ್ರೇರಣಾದಾಯಕ ಮತ್ತು ಇನ್ಸ್ಪಿರೇಷನಲ್, ಮೋಟಿವೇಶ್ನಲ್ ಇಡೀ ಕರ್ನಾಟಕಕ್ಕೆ ಕೂಡ ವ್ಯಾಲ್ಯೂಬಲ್ ಆಗಿದೆ. ಯಾಕಂದರೆ ಎಲ್ಲರಿಗೂ ಕೂಡ ಮಹತ್ವವಾಗಿದೆ ಈ ವಿಡಿಯೋಗಳು. ಬ್ರಾಡರ್ ಎಲ್ಲರೂ ಕೂಡ ನೋಡ್ಬೋದು ಈ ವಿಡಿಯೋನ ಇನ್ಸ್ಪಿರೇಷನಲ್ ಆಗಿ. ಹರೇ ಕೃಷ್ಣ, ಧನ್ಯವಾದಗಳು. ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರಶ್ನೆಗಳನ್ನು ಕೇಳಿ. ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಕೂಡ ನಾನು ಉತ್ತರ ಕೊಡ್ತೇನೆ. ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ತಾವು ಒತ್ತಿಬಿಟ್ಟು ಪ್ರಶ್ನೆ ಕೇಳಿ. ಕೆಳಗಡೆ ಕಪ್ಪು ಬಟನಲ್ಲಿ ಸಬ್ಸ್ಕ್ರೈಬರ್ ಅಂತ ಇರುತ್ತೆ, ಕಪ್ಪಾಗಿರುತ್ತೆ ನೋಡಿ. ಧನ್ಯವಾದಗಳು.